ಆಡು, ನಿಂಗೆ ಏನು ಬೇಕೋ ಆಟಾಡು. ಸೊ ಇದು ಬಂದು ವ್ಯೂ. ಸೊ ವಿ ಹ್ಯಾವ್ ಟು ಬಿ ಯಾವಾಗಾದ್ರೂ ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಅಂದರೆ ಇಷ್ಟು ದೊಡ್ಡ ಪಾರ್ಕಲ್ಲಿ ನಮಗೆ ಪ್ಲೇ ಏರಿಯಾ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಹಿಡನ್ ಜೆಮ್ ಆಫ್ ಮೈಸೂರು ಅಂತಲೇ ಹೇಳ್ಬೋದು. ನಾವು ಇವತ್ತು ಹೋಗ್ತಾ ಇರೋದು ಲಿಂಗಂಬುದಿ ಪಾರ್ಕ್. ಇದು ನಮ್ಮ ಮನೆ ಹತ್ರನಿಂದ ಒಂದು 2-3 ಕಿಲೋಮೀಟರ್ಸ್ ದೂರ ಮಾತ್ರನೂ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ ಇವತ್ತು ನೋಡೋಣ ಪಾರ್ಕ್ ಎಲ್ಲ ಹೇಗಿದೆ ಅಂತ. ಇದು ಬನ್ನಿ ಇಡೀ ಪಾರ್ಕ್ ತೋರಿಸ್ತೀನಿ. ಥರದ್ದು ಇದೆ. ನಾವು ಈ ಪಾರ್ಕ್ಗೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗೋಣ ಅಂತ. ಬಟ್ ಲಾಸ್ಟ್ಗೆ ಹೋದ್ವಿ. ಇದು ಫಸ್ಟ್ ಟೈಮ್ ನಾವು ಹೋಗಿದ್ದು ಆ ಪಾರ್ಕ್ಗೆ. ನಾವು ಯಾವತ್ತೂ ಹೋಗಿರಲಿಲ್ಲ. ಬಟ್ ರಿಮೈನಿಂಗ್ ಟೈಮಲ್ಲಿ ಇದು ತುಂಬ ಗ್ರೀನರಿ ಆಗಿರುತ್ತೆ. ಬಟ್ ನಾವು ಹೋಗಿದ್ದು ಈ ವಿಂಟರ್ ಸೀಸನ್ನಲ್ಲಿ. ಸೊ ಲೀವ್ಸ್ ಎಲ್ಲ ಶೆಡ್ ಆಗಿತ್ತು. ಸೊ ಖಾಲಿಯೇ ಅಂತ ಅನ್ನಿಸ್ತಾ ಇತ್ತು. ಒಟ್ಟಿನಲ್ಲಿ ಒಂಥರ ತುಂಬ ಚೆನ್ನಾಗಿತ್ತು. ಲೈಕ್ ಫಾರೆಸ್ಟ್ ಫೀಲ್ ಕೊಡ್ತಾಯಿತ್ತು. ಇದು ತುಂಬ ದೊಡ್ಡ ಏಕರ್ಸ್ ಆಫ್ ಲ್ಯಾಂಡ್ ಇದು. ಸೊ ಇದಕ್ಕೆ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 5:30 to 9:30, ಈವ್ನಿಂಗ್ ಬಂದು 4:30 to 7. ಸೊ ಅಷ್ಟಕ್ಕೆಲ್ಲ ಇದು ಆಟಮ್ ಸೀಸನ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಲೀವ್ಸ್ ಎಲ್ಲ ಬನ್ನಿ ನೋಡೋಣ ಪಾರ್ಕ್ ಎಲ್ಲ ಹೇಗೆ. ಒಂಥರ ಫಾರೆಸ್ಟಲ್ಲಿ ಎಂಟ್ರಿ ಕೊಟ್ಟ ತಕ್ಷಣವೇ ಒಂಥರ ಪಾರ್ಕಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಫಾರೆಸ್ಟ್ ವೈಬ್ ಸಿಗ್ತಾ ಇದೆ. ಫಾರೆಸ್ಟ್ ಥರನೇ ಇದೆ. ಇಲ್ಲಿ ಕೆಲವೊಂದು ಟೂರಿಸ್ಟ್ಗಳು ಕೂಡ ಬರ್ತಾರೆ. ಆಮೇಲೆ ಕೆಲವರು ಧ್ಯಾನಕ್ಕೆ ಕೂತಿದ್ದಾರೆ. ಅದು ಪ್ಲ್ಯಾಂಟ್ ಹೆಸರು ಕೊಡೋದು ಅಂದರೆ ಅದರದ್ದೇ ಆದಂಥ ಸ್ಪೆಷಲ್ ಪ್ಲ್ಯಾಂಟ್ಸ್ ಇರ್ತದೆ. ಇದೆಲ್ಲ ಪ್ಲ್ಯಾಂಟ್ಸ್ ಅಲ್ಲ, ಇದು ಟ್ರೀಸ್. ಆ್ಯಕ್ಚುಲಿ ಟ್ರೀಸ್ ಅದರದ್ದೇ ಆದಂಥ ಟ್ರೀಸ್ ಇರುತ್ತೆ. ಹಾಂ, ಲೇಕಾ? ಓಕೆ, ಪ್ಲೇ ಏರಿಯಾ ಮಕ್ಕಳಿಗೆ. ಹೆವಿ ರೇನ್ಫಾಲ್ಸ್ ಇದ್ದರೆ, ಒಂದು ವೇಳೆ ಮಳೆ ಫುಲ್ಲಾಗಿ ಬಂದರೆ ಏನದು ಫುಲ್ ಗ್ರೀನರಿ ಇರುತ್ತೆ ನೋಡಿ. ಇದು ಗ್ರಹಗಳು ಕೂಡ ಇಟ್ಟಿದ್ದಾರೆ. ಬುಧ, ಕೇತು, ಚಂದ್ರ ಏನೋ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ನವಗ್ರಹಗಳ ತಕ್ಕಂತೆ ಟ್ರೀಗಳು, ಅದಕ್ಕೆ ಆದಂಥ ಗ್ರಹಗಳಿಗೆ ಒಂದೊಂದು ಟ್ರೀ ಮಾಡಿದ್ದಾರೆ. ಇದು ಫುಲ್ ಗ್ರೀನರಿ ಪಾರ್ಕು. ಇದೊಂದು ಸ್ವಲ್ಪ ಕ್ಲೀನಾಗಿದೆ. ಬಂದು ತೋಟಗಾರಿಕೆ ಒಳಗಡೆ ಯಾರನ್ನೂ ಅಲೋಡ್ ಇಲ್ಲ ಅನಿಸುತ್ತೆ. ತುಂಬ ಲೈಕ್ ಡಿಫ್ರೆಂಟಾಗಿ ಹಾಕಿದ್ದಾರೆ. ಸನ್ಫ್ಲವರ್ಸ್ ಹಾಕಿದ್ದಾರೆ. ಏನೇನು ಹಾಕಿದ್ದಾರೆ? ಆಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಳಿಯೋದೆಲ್ಲೇ ಹಾಕಿದ್ದಾರೆ. ಒಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲೂ ಅಲೋಡ್ ಇಲ್ಲ ಪೀಪಲ್ಸ್. ಇಂದ ಲೇಕ್ ಎಂಟ್ರೆನ್ಸ್ ನೋಡ್ಬೋದು. ಸ್ವಲ್ಪ ಹತ್ರದಲ್ಲೇ ನಾವೇನೋ ಲೇಕ್ ಹತ್ರ ಇದ್ದೀವಿ. ಅಲ್ಲಿಂದ ವ್ಯೂ ಮಾಡ್ಬೋದು ನೋಡಿ. ಇದೆಲ್ಲ ಫುಲ್ ಫಾರೆಸ್ಟ್ ಥರ ಇದೆ. ವ್ಯೂ ಪಾಯಿಂಟ್ ಅನ್ನೋದು ಕ್ಲೋಸ್ ಆಗಿಬಿಟ್ಟಿದೆ. ತುಂಬ ತಿಳ್ಕೊಂಡ್ಬಿಟ್ಟಿದೆ. ಲೇಕ್ ವ್ಯೂ. ಆ್ಯಕ್ಚುಲಿ ಇದು ಸನ್ಸೆಟ್ಟಲ್ಲಿ ಬಂದಿದ್ದು. ಸನ್ಸೆಟ್ಟಲ್ಲಿ ಲೇಕ್ ವ್ಯೂ ಮಾಡ್ಬೋದು. ಇದೆಲ್ಲ ಫುಲ್ ಲಿಂಗಂಬುದಿ ಲೇಕ್ ಅಲ್ವಾ? ಓಕೆ, ಇಲ್ಲಿ ಕೂಡ ಫ್ಲವರ್ ಶೋ ಹಾಕ್ತಾರೆ ಅನಿಸುತ್ತೆ. ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಕೊಟೇಶನ್ ಏನೋ ಹಾಕಿದ್ದಾರೆ ಅವ್ರ ಬಗ್ಗೆ. ಯಾಕಂದರೆ ಅವರು ಗಿಡಗಳು ಬೆಳೆಸೋದ್ರಲ್ಲಿ ಫೇಮಸ್ಸು. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಮೇಂಟೆನೆನ್ಸ್ ಮಾಡಿಲ್ಲಲ್ಲ, ಅಷ್ಟೊಂದು ಕ್ಲೀನಾಗಿಲ್ಲ. ಸನ್ಸೆಟ್ ನೋಡೋಣ ಅಂತಿದ್ದಾನೆ ನನ್ನ ಮಗ. ಇದು ಬ್ಯೂಟಿಫುಲ್ ಆಗಿದೆ ವ್ಯೂ. ಸೊ ಇಲ್ಲಿಂದ ನಾವು ಸನ್ಸೆಟ್ನ ನೋಡ್ಕೊತ ವಾಟರ್ ಕೂಡ ನೋಡ್ಬೋದು. ನೋಡಿ ಎಷ್ಟು ಕ್ಲೀನಾಗಿದೆ ವಾಟರ್ ಎಲ್ಲ. ಫಿಶಿಂಗ್ ಅಂತದೇನಿಲ್ಲಲ್ಲ ಇಲ್ಲಿ? ಫಿಶಿಂಗ್ ಏನಿಲ್ಲ. ಸ್ವಲ್ಪ ನೀಟ್ನೆಸ್ ಇಲ್ಲ ಅಷ್ಟೊಂದು. ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ. ಬಟ್ ಕುಕ್ಕರಳ್ಳಿಕೆರೆ ತುಂಬ ಕ್ಲೀನಾಗಿ ನೀಟಾಗಿದೆ. ಯಾವುದೋ ಒಂದು ಊರಿಗೇ ಬಂದಿದ್ದೀವಿ ಅಂತ ಅನಿಸುತ್ತೆ ನಮ್ಗೆ ಇದೆಲ್ಲ ನೋಡ್ತಾ ಇದ್ರೆ. ಬಟ್ ಈ ಪಾರ್ಕ್ ಇರೋದು ನಮ್ಮ ಮನೆ ಹತ್ರದಿಂದ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ. ಅಷ್ಟು ಹತ್ರದಲ್ಲೇ ಇದೆ. ನಾವು ಯಾವತ್ತೂ ಬಂದಿರಲಿಲ್ಲ ಈ ಪಾರ್ಕ್ಗೆ. ಅನ್ಕೊತಾನೆ ಇದ್ವಿ ಬರೋಣ ಅಂತ. ಬಟ್ ಆಫ್ಟರ್ ಸೋ ಮೆನಿ ಡೇಸ್ ವಿ ಥಾಟ್ ಟು ಕಮ್ ಹಿಯರ್. ಆ್ಯಂಡ್ ಮೈ ಸನ್ ಈಸ್ ಟೋಟಲಿ ಎಕ್ಸೈಟೆಡ್ ಬೈ ಸೀಯಿಂಗ್ ದ ಸನ್ಸೆಟ್. How much you are excited, Taksha? 100%? Yes. Always you are 100% excited, huh? Yes. That's great to hear. Next, birds ನೋಡ್ತಾ ಇರ್ಬೋದು. Not 200%. Not 200, only 100%, ah? 200. Okay, 200%, ah? That's cool. Sunset. Yeah, we can view the sunset also. So, ಇಲ್ಲಿಂದ ಕೆಲವರು ಜಾಗಿಂಗ್ ಬರ್ತಾರೆ. ಅದೇ
ಜಾಗಿಂಗ್ ಎಲ್ಲನೂ ಬರ್ತಾರೆ ಎಷ್ಟೊಂದು ಜನ. ಚೆನ್ನಾಗಿದೆ ಒಂಥರ ಗ್ರೀನರಿ ಲೈಫಲ್ಲಿ. ಸೊ ಇಲ್ಲಿಂದ ಕೆಲವರು ಜಾಗಿಂಗ್ ಬರ್ತಾರೆ. ಅದೇ ಜಾಗಿಂಗ್ ಎಲ್ಲನೂ ಬರ್ತಾರೆ ಎಷ್ಟೊಂದು ಜನ. ಚೆನ್ನಾಗಿದೆ ಒಂಥರ ಗ್ರೀನರಿ ಲೈಫಲ್ಲಿ. ಸೊ ಇದು ಬಂದು ವ್ಯೂ ಪಾಯಿಂಟ್. ಸ್ಟೆಪ್ಸ್ ಎಲ್ಲ ಹಿಂಗಿರುತ್ತೆ. ಸ್ವಲ್ಪ ಮೇಲೆ ಹೋಗೋಣ. ತಕ್ಷ ಕೇರ್ಫುಲ್ ತಕ್ಷ, ಸ್ವಲ್ಪ ಸ್ಕೇರಿ ಆಗಿದೆ ಅಪ್ಪಲ್ವಾ, ತುಂಬ ಮೇಲೆಯಿಂದ ಸ್ವಲ್ಪ ಭಯನೂ ಆಗ್ತಾ ಇದೆ. ಯಾ ಫೋಟೋಸ್ ಕೂಡ ತೆಕ್ಕೋಬಹುದು, ಆದರೆ ಹುಷಾರಾಗಿರ್ಬೇಕು. ಎಲ್ಲಿ ಕ್ರಿಸ್ಮಸ್ ಟ್ರೀ ಥರನಾ? ಚೆನ್ನಾಗಿದೆ ಅಲ್ವಾ ವ್ಯೂ? ಇಲ್ಲಿಂದ ಕೆಳಗಡೆ ಯಾರೋ ಪೇಪರ್ ಬಿಸಾಕಿದ್ದಾರೆ. ಇದು ಫುಲ್ ಫಾರೆಸ್ಟ್. ನೋಡು ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಗ್ತದೆ, ಆಗ್ಬಿಟ್ಟಿದೆ ಆಲ್ರೆಡಿ. ಆಟ ಆಡ್ಬೇಕು. ಒಂಥರ ಐಲ್ಯಾಂಡ್ ಫೀಲ್ ಕೊಡುತ್ತೆ ಇದು. ಐಲ್ಯಾಂಡ್ ಅಲ್ಲ, ನ್ಯೂಜಿಲ್ಯಾಂಡ್. ಹಿಂಗೆ ಶಿವು ಎರಿಸಿನ್ ಕೂಟ್, ಇದೊಂದು ಬರ್ಡ್ ಇಲ್ಲಿ ವಾಸವಾಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಬಿಳಿ ನಾಮದ ನೀರು ಕೋಳಿ ಅಂತ ಇದ್ರ ಹೆಸರು. ಎಷ್ಟು ಬ್ಯೂಟಿಫುಲ್ ಆಗಿದೆ, ಯಾವುದೋ ಮೂವಿಯಲ್ಲಿ ತೆಗ್ದಂಗಿದೆ. ಹತ್ತಿರದಲ್ಲಿ ನೋಡಿದಾಗ ಇದು ಹತ್ತಿರದಲ್ಲಿದೆ ಸ್ವಲ್ಪ ಲೇಕ್ಗೆ. ಇದುವರೆಗೆ ಪ್ಲೇಸಸ್ ಗ್ರೌಂಡ್ ಇದೆ. ಆಮೇಲೆ ಗಿಡಗಳೆಲ್ಲ ಬೆಳ್ಕೊಂಡಿದೆ ಚೆನ್ನಾಗಿ. ಶೂಟಿಂಗಲ್ಲಿ ಲೈಕ್ ಮೂವಿ ಸಾಂಗ್ಸಲ್ಲಿ ನೋಡ್ತೀವಲ್ವ, ಆ ರೀತಿ ಫೀಲ್ ಕೊಡುತ್ತೆ. ಅಲ್ಲ, ಅಲ್ಲಿ ಗ್ರೌಂಡ್ ಇದೆ ಅಂತ ಅನ್ಸುತ್ತೆ, ನೀರಿದೆ ಅಂತ. ಕರೆಕ್ಟ್, ಅಲ್ಲೆಲ್ಲ ಗ್ರೌಂಡ್ ಇದೆ, ಇಲ್ಲೆಲ್ಲ ನೀರಿದೆ. ಮತ್ತು ಗಿಡದ ಮಧ್ಯದ ನೀರಿನ ಮಧ್ಯದಲ್ಲಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅಲ್ವಾ? ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಇದೆ. ಫುಲ್ ಕಾಡು, ದೊಡ್ಡ ಕಾಡು ಅಂತ ಅನ್ಸುತ್ತೆ. ಫುಲ್ ಕತ್ಲು. ನಾನು ಇನ್ನೂ ಸ್ವಲ್ಪ ಬೆಳಕಲ್ಲೇ ತೆಗಿತಾ ಇದ್ದೀನಿ. ಸೊ ನಾವು ಸ್ವಲ್ಪ ಹೆಂಗೆ ಫೀಲ್ ಆಗ್ತಾ ಇದೆ ಕಣ. ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬ ಕತ್ಲಿದೆ ಇದು ಪ್ಲೇಸ್. ನನ್ನ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳಕಾಗಿ ಕಾಣಿಸ್ತಾ ಇದೆ. ಟು ಬಿ ಫ್ರ್ಯಾಂಕ್, ಇದು ಸ್ವಲ್ಪ ಕತ್ಲಿದೆ ಈ ಜಾಗದಲ್ಲೆಲ್ಲ. ಕಾಟಿ ಆಫ್ ಸ್ನೇಕ್ಸ್ ಕೂಡ ಇದೆ, ಸ್ವಲ್ಪ ಸ್ಕೇರಿ ಆಗಿದೆ. ಹುಷಾರಾಗಿರ್ಬೇಕು, ನೋಡ್ಕೊಂಡು ಹೋಗ್ಬೇಕು ಎಲ್ಲ ಕಡೆ. ಯಾಕಂದರೆ ತುಂಬ ದೊಡ್ಡ ಕಾಡಲ್ವಾ ಇದು. ಕಾಡು ಟೈಪು ಪಾರ್ಕ್, ಕಾಡು ಥೀಮಲ್ಲಿ ಪಾರ್ಕ್. ಕತ್ಲಿದೆ ನೋಡಿ. ಓ ಮೈ ಗಾಡ್, 272 ವೆರೈಟೀಸ್ ಆಫ್ ಸ್ನೇಕ್ಸ್ ಇದೆ ಇಲ್ಲಿ. ಕಾಡಲ್ಲಿ ಅಂದರೆ ಇಷ್ಟು ದೊಡ್ಡ ಪಾರ್ಕಲ್ಲಿ ನಮಗೆ ಪ್ಲೇ ಏರಿಯಾ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ. ಸೊ ಕೇಳ್ಕೊಂಡ್ವಿ, ಯಾಕಂದರೆ ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನನ್ನ ಮಗ ಕೇಳ್ತಾ ಇದ್ದ ಅವನಿಂದ ಪ್ಲೇ ಏರಿಯಾಗೆ ಹೋಗಬೇಕು ಅಂತ. ಸೊ ಪ್ಲೇ ಏರಿಯಾ ಕಡೆ ಹೋಗೋಣ. ಇಲ್ಲೇ ನಾವು ಸ್ಟ್ರೈಟಾಗಿ ಹೋಗ್ಬಿಟ್ಟು ರೈಟ್ ಸೈಡ್ ತಿರುಗಬೇಕು ಅಂತ ಹೇಳಿದ್ರು. ಇದು ತುಂಬ ದೊಡ್ಡ ಎಕೋಸ್ ಆಫ್ ಲ್ಯಾಂಡ್, ಇದು ತುಂಬ ದೊಡ್ಡದು. ಹಾಂ ಹೌದು. ಏನಿದೆ ಗುಂಡ? ಇದು ಮೋಟರ್ ಅನಿಸುತ್ತೆ, ಪೈಪ್ ನೀರು ಬಿಡೋದಕ್ಕೆ ಗಿಡಗಳಿಗೆ. ಏನು ಮೇಂಟೈನ್ ಮಾಡಿಲ್ಲ, ಈಗ ಆಟಮ್ ಸೀಸನ್ ಅಲ್ವಾ. ಸೊ ಎಲೆಗಳೆಲ್ಲ ಉದುರ್ಬಿಟ್ಟಿದೆ. ಮೇ ಬಿ ಯುಗಾದಿಗೆಲ್ಲ. ಹಾಂ ಹೌದು, ಅದೇ ವಿಂಟರ್ ಸೀಸನ್, ಇದು ಆಟಮ್ ಕೂಡ. ಸೊ ಪ್ಲೇ ಏರಿಯಾ ಇಲ್ಲೇ ಇದೆ. ಅದೇ ನನ್ನ ಮಗ ತುಂಬ ಖುಷಿ ಆಗುತ್ತೆ ಅವನಿಗೆ. ಅವನಿಂದ ಕೇಳ್ತೇನೆ ಇದ್ದ ಪ್ಲೇ ಏರಿಯಾ ಎಲ್ಲಿದೆ, ಪ್ಲೇ ಏರಿಯಾ ಎಲ್ಲಿದೆ ಅಂತ. ಬನ್ನಿ ನೋಡೋಣ ಪ್ಲೇ ಏರಿಯಾದಲ್ಲಿ ಏನೇನಿದೆ ಅಂತ ಆಡೋಕ್ಕೆ ಅಂತ ಬಂದ್ವಿ. ಆದರೆ ಅದು ಮೇನ್ ಎಂಟ್ರೆನ್ಸು. ಸೊ ಪ್ಲೇ ಏರಿಯಾ ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಕತ್ಲಾಗ್ಬಿಟ್ಟಿದೆ ತುಂಬ. ಮಕ್ಕಳಿಗೆ ಇದೆ ಪ್ಲೇ ಏರಿಯಾ, ಲೈಕ್ ರೋಪ್ ವಾಕಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
ಮಕ್ಳಿಗೆ ಆಡೋದಕ್ಕೆ ನಾವು ಬಂದಿದ್ದೆ ಲೇಟು ಇಲ್ಲಿಗೆ. ನನ್ನ ಮಗ ಅಂತೀವಿ ಎಕ್ಸೈಟೆಡ್ ಆಗಿರ್ತಾನೆ ಇದೆಲ್ಲ ನೋಡೋಕ್ಕೆ. ನೋಡಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ರೋಪ್ ವಾಕಿಂಗ್ ಎಲ್ಲ ಮಾಡ್ತಾರೆ ಈಸಿಯಾಗಿ. ಫ್ರೆಂಡ್ಲಿಯಾಗೂ ಇದೆ, ಸೇಫ್ ಆಗೂ ಇದೆ. ಸೊ ಇಲ್ಲೇ ಜಿಮ್ ಏರಿಯಾ ಮತ್ತು ಪ್ಲೇ ಏರಿಯಾ ಎರಡೂ ಇಲ್ಲೇ ಇದೆ. ಕೂಡ ರೋಪ್ ವಾಕಿಂಗ್ ಟೈಪು, ಅದರ ವುಡ್ ಇಟ್ಟಿರ್ತಾರೆ, ಅದರಲ್ಲಿ ಬರೀತಾ ಇರ್ತಾರೆ. ಓ ಮೈ ಗಾಡ್. ಹಾಂ ನಡಿ ಬಾ. ಏನಾಗಲ್ಲ ನಡಿ, ಹುಷಾರು. ಬಿಡ್ರು ಫಾಸ್ಟ್. Are you able to walk, Taksha? Sure? No, not sure. No, Taksha, don't do experiments. ನಿಧಾನಕ್ಕೆ ಬಾ. ಸೊ ಇದೇನೋ ವುಡ್ ವಾಕಿಂಗ್ ಇದೆ, ಸ್ವಲ್ಪ ಭಯ ಆಗ್ತಾ ಇದೆ. ಬಾ. ಜೋಪಾನ, ಸೆಂಟ್ರಲ್ಲೇ ಕಾಲಿಡು. ಕತ್ಲಾಗ್ಬಿಟ್ಟಿದೆ, ಸೊ ಏನಕ್ಕೆ ವಿಡಿಯೋ ಅಷ್ಟೊಂದು ಬರ್ತಾ ಇಲ್ಲ. ಫ್ಲ್ಯಾಶ್ ಆನ್ ಮಾಡಿದ್ದೀನಿ, ಸ್ವಲ್ಪ ಎಕ್ಸೈಟೆಡ್ ಆಗಿದ್ದಾನೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವೇ ಇವತ್ತು ಲೇಟಾಗಿ ಹೋಗಿದ್ದು, ನಾವೇ ಲಾಸ್ಟಿಗೆ ಎಕ್ಸಿಟ್ ಆಗಿದ್ದು. ಆಮೇಲೆ ಒಂದು ಪರ್ಸನ್ ಹೋದ್ರು ಒಳಗಡೆ, ಅವರು ಯಾರಾದರೂ ಜನ ಇದ್ದಾರಾ ಇಲ್ಲ ಅಂತ ನೋಡ್ಕೊಂಬರ್ತಾರೆ. ಸೊ ಇದು ಲಾಸ್ಟ್, ಇದು ಗೇಟ್ ಎಕ್ಸಿಟ್. ಅಂದರೆ ಒಬ್ಬ ಪರ್ಸನ್ ಹೋದ್ರು ಬೈಕಲ್ಲಿ, ಹೋಗಿ ಚೆಕ್ ಮಾಡ್ಕೊಂಬರ್ತಾರೆ ಎಲ್ಲಾದರೂ ಜನ ಉಳ್ಕೊಂಡಿದ್ದಾರ ಇಲ್ಲ ಅಂತ. ಸೊ ಎಲ್ಲರೂ ಎಕ್ಸಿಟ್ ಆಗಿದ್ದಾರಾ ಇಲ್ಲ ಅಂತ. ಇದು ಎಂಟ್ರೆನ್ಸ್. ಫೈರ್ ಕೂಡ ಹಾಕಿದ್ದಾರೆ ಚಳಿಗೆ ಹಸ್ಕೋಬೋದು ಅಂತ. ಥರ ಚೆನ್ನಾಗಿದೆ. ಸೊ ನಮ್ಮ ಗಾಡಿ ಒಂದೇ ನಿಂತಿದೆ, ಎಲ್ಲ ಗಾಡಿಗಳು ಖಾಲಿ, ಫುಲ್ ಬೈಕ್ಸ್ ಎಲ್ಲ ಇತ್ತು, ಬೈಕ್ಸ್ ಕಾರೆಲ್ಲ. ಸೊ ಇಲ್ಲಿ ಸ್ವಲ್ಪ ಚಳಿ ಕಾಸ್ಕೊಳ್ಳೋಣ ಬನ್ನಿ, ರಿಲ್ಯಾಕ್ಸ್ ಮೋಡಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್ ಆಗಿ ಚಳಿ ಪ್ಲೇಸಲ್ಲಿ. ಹಾಂ ನೋಡಿ, ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಜನಕ್ಕೆ. ತುಂಬ ಕಾಡು ಅಂತಾನೆ ಅನಿಸ್ತು ನೈಟ್ ಹೊತ್ತಲ್ಲಿ ನಮಗೆ. ಸೊ ಇದು ಮಾರ್ನಿಂಗ್ ಟೈಮಿಂಗ್ಸ್ ಬಂದು 5:30 to 9ಗೆ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಈವ್ನಿಂಗು 4:30 to 7 ಆ ಟೈಮಲ್ಲಿ ಕ್ಲೋಸ್ ಮಾಡ್ತಾರೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಯಾವಾಗಾದ್ರೂ ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಬೆಳಿಗ್ಗೆ 4:30, 5 o'clockಗೆ ಜನ ಎಲ್ಲ ಹೀಗೆ ಫೈರ್ ಆಗ್ತಾ ಇದ್ರು. ಈ ರೀತಿ ಬೆಂಕಿ ಹಾಕೊಂಡು ಚಳಿ ಕಾಸ್ಕೊತಿದ್ವಿ ಕಣೋ, ಮಜವಾಗಿತ್ತು, ತುಂಬ ಎಕ್ಸೈಟಿಂಗ್ ಆಗಿತ್ತು ನಾವು ಚಿಕ್ಕವರಿದ್ದಾಗ. ನೀವೆಲ್ಲ ಇದನ್ನೆಲ್ಲ ಮಿಸ್ ಮಾಡ್ತೀರಾ. ನಾವು ಮಾರ್ನಿಂಗ್ 5ಗೆ ಅಥವಾ 6ಗೆ ಹೋಗ್ಬಿಡ್ತಾ ಇದ್ವಿ, ಅರ್ಲಿ ಮಾರ್ನಿಂಗು. ಅದು ವಿಂಟರ್ ಸೀಸನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಆಮೇಲೆ ಸಂಕ್ರಾಂತಿ ಬರ್ತಾ ಇತ್ತು ಬಳ್ಳಾರಿ ಕಡೆ, ತುಂಬ ಸ್ಪೆಷಲ್ ಫೆಸ್ಟಿವಲ್ ಅದು. ಸಂಕ್ರಾಂತಿ ಫೆಸ್ಟಿವಲ್ ಹೇಳಿದ್ರೆ ಗೊತ್ತಾ, ಹಿಂಗೆ ಏನೋ ಹೇಳ್ತಾರಲ್ಲ, ಯಾವುದದು ಹಬ್ಬಕ್ಕಿಂತ ಬೋಗಿ ಮಂಟಲು. ಬೋಗಿ ಮಂಟಲು ಅಂತ ಹಾಕ್ತಾರೆ. ಅಂದರೆ ಮನೇಲಿ ಏನೋ ಹಳೆ ವಸ್ತುಗಳು ಅಂತೇನಿದ್ರೆ, ಹಳೆ ವಸ್ತುಗಳಿದ್ರೆ ಇದಕ್ಕೆ ಹಾಕ್ತಾರೆ, ಬೆಂಕಿಗೆ ಹಾಕಿ ಸುಡ್ತಾರೆ. ಅದನ್ನು ಬೋಗಿ ಮಂಟಲ್ ಅಂತ ಕರೀತಾರೆ. ನಂಗೆ ಅದೆಲ್ಲ ನೆನಪಾಗ್ತಾ ಇದೆ. ಸೊ ಹಿಂಗೆ ಬೋಗಿ ಮಂಟಲ್ ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕ್ತಾಯಿದ್ರು ನಮ್ಮ ಮನೆ ಹತ್ರ ಜನ. ಇಲ್ಲಿ ನೋಡಿ, ಅವನು ಕೂಡ ಕಾಯಿಸ್ಕೊತಾ ಇದ್ದಾನೆ ಚಳಿನ. ಏನಾಗಲ್ಲ, ಒಂಥರ ಮಜವಾಗಿರುತ್ತೆ.